जय राधा माधवा जय कुंज विहारी। जय राधा माधवा जय कुंज विहारी। गोपी जन वल्लभा जय गिरिवराधारी। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यमुना तीरवनचारी जय कुंज विहारी। यमुना तीरवनचारी जय कुंज विहारी। जय राधा माधवा जय कुंज विहारी। गोपी जन वल्लभा जय गिरिवराधारी। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यमुना तीरवनचारी जय कुंज विहारी। यमुना तीरवनचारी हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम राम हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण कृष्ण
श्रीकृष्णादिवत् ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಕ್ಲಾಸ್ ಜನನ ಮರಣಗಳಾಚೆಯಿಂದ ಚಾಪ್ಟರ್ ನಂಬರ್ 4, page number 45. ऐनन्दतनुज किङ्करं पतितं मां विषमे भवाम्बुधौ कृपया तव पादपङ्कजस्थितधूली सदृशं विचिन्तय। ಈ ಶ್ಲೋಕ ಚೈತನ್ಯ ಮಹಾಪ್ರಭು ಅವರು ಬರೆದಿರುವಂತಹ ಶಿಕ್ಷಾಷ್ಟಕದಿಂದ ತಗೊಂಡಿದ್ದಾರೆ. ಹೇ ನಂದ ಸುತ, ನಾನು ನಿನ್ನ ನಿರಂತರ ದಾಸ. ಹೀಗಿದ್ದು ನಾನು ಹೇಗೋ ಅಂತೂ ಜನನ ಮರಣಗಳೆಂಬ ಕಡಲಿನಲ್ಲಿ ಬಿದ್ದು ಬಿಟ್ಟಿದ್ದೇನೆ. ಆದ್ದರಿಂದ ದಯೆ ತೋರಿ ನನ್ನನ್ನು ಮರಣವೆಂಬ ಈ ಕಡಲಿನಿಂದ ಮೇಲೆತ್ತಿ ರಕ್ಷಿಸು. ನಿನ್ನ ಪಾದ ಪದ್ಮಗಳಲ್ಲಿನ ಒಂದು ಧೂಳಿನ ಕಣವಾಗಿ ನನ್ನನ್ನು ಇರಿಸು. ಶಿಕ್ಷಾಷ್ಟಕಂ 5ನೇ ಶ್ಲೋಕ. ಸಮುದ್ರ ಮಧ್ಯಕ್ಕೆ ಬಿದ್ದು ಬಿಟ್ಟಿರುವ ವ್ಯಕ್ತಿಯೊಬ್ಬನ ಪಾಲಿಗೆ ಇರುವ ಒಂದೇ ಭರವಸೆ ಎಂದರೆ ಯಾರೋ ಒಬ್ಬರು ಬಂದು ತನ್ನನ್ನು ಪಾರು ಮಾಡುತ್ತಾರೆಂಬುದು. ಯಾರೋ ಒಬ್ಬರು ಬಂದು ಆ ವ್ಯಕ್ತಿಯನ್ನು ದಡದೆಡೆಗೆ ಒಂದಿಷ್ಟು ತಳ್ಳಿ ಸಾಗಿಸಿದರೆ ಮುಳುಗುತ್ತಿರುವ ವ್ಯಕ್ತಿಯ ಪ್ರಾಣ ಉಳಿಯುವುದು ಸಾಧ್ಯವಾಗುತ್ತದೆ. ಇದೇ ರೀತಿ ಕೃಷ್ಣ ಪ್ರಜ್ಞೆಯ ಸಹಾಯದಿಂದ ಪಾರಾದರೆ ನಮಗೆ ತತ್ಕ್ಷಣವೇ ಪರಿಹಾರ ಸಿಕ್ಕಂತೆಯೇ. ಪರಮ ಪ್ರಭು ಅವನ ನಾಮ, ಕೀರ್ತಿ ಮತ್ತು ಕಾರ್ಯಗಳ ದಿವ್ಯ ಸ್ವಭಾವವನ್ನು ನಾವು ಗ್ರಹಿಸಲಾರೆವಾದರೂ ನಾವು ನಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಳಿಸಿಕೊಂಡರೆ ಕ್ರಮೇಣ ಭಗವಂತನು ತನ್ನನ್ನು ನಮಗೆ ತೋರಗೊಡುತ್ತಾನೆ. ನಮ್ಮ ಪ್ರಯತ್ನದಿಂದಲೇ ನಾವು ಭಗವಂತನನ್ನು ಕಾಣಲಾರೆವು. ಆದರೆ ನಾವು ಅವನನ್ನು ಕಾಣುವ ಅರ್ಹತೆ ಗಳಿಸಿಕೊಂಡರೆ ಅವನು ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ. ಆಗ ನಾವು ಅವನನ್ನು ಕಾಣಬಹುದು. ನನ್ನ ಎದುರಿಗೆ ಬಂದು ನರ್ತಿಸು ಎಂದು ಯಾರೂ ಭಗವಂತನಿಗೆ ಆಜ್ಞೆ ವಿಧಿಸಲಾರರು. ಆದರೆ ಆ ಕೃಷ್ಣನೇ ಸಂತೋಷಪಟ್ಟು ನಮ್ಮ ಮುಂದೆ ಪ್ರತ್ಯಕ್ಷನಾಗುವ ಹಾಗೆ ನಾವು ಕಾರ್ಯಶೀಲರಾಗಿರಬೇಕು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ಡೋಂಟ್ ಟ್ರೈ ಟು ಸಿ ಗಾಡ್ ಬಟ್ ವರ್ಕ್ ಇನ್ ಸಚ್ ಅ ವೇ ದಟ್ ಗಾಡ್ ವಿಲ್ ಡಿಸೈರ್ ಟು ಸಿ. ಅಂದ್ರೆ ನಾವು ಭಗವಂತನ ನೋಡ್ಬೇಕು ಅಂತ ಆಸೆ ಪಡಬಾರ್ದು. ಆದ್ರೆ ನಾವು ಯಾವ ರೀತಿ ಭಗವಂತನ ಸೇವೆ ಮಾಡ್ಬೇಕಂದ್ರೆ ಭಗವಂತನೇ ನಮ್ಮನ್ನ ನೋಡ್ಬೇಕು ಅಂತ ಬಯಸ್ಬೇಕು. ತನ್ನನ್ನು ಕುರಿತ
ಸಂಗತಿಗಳನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ. ಅವನು ಹೇಳಿರುವುದನ್ನು ಶಂಕಿಸುವ ಪ್ರಶ್ನೆಯೇ ಇಲ್ಲ. ಅವನ ನುಡಿಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು, ಅರ್ಥವಿಸಿಕೊಳ್ಳಬೇಕು. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಯಾವ ಪೂರ್ವಭಾವಿ ಅರ್ಹತೆಯ ಅಗತ್ಯವೂ ಇಲ್ಲ. ಏಕೆಂದರೆ ಗೀತೆಯ ನುಡಿಗಳು ಪರಮೋನ್ನತ ನೆಲೆಯಿಂದ ಬಂದವಾಗಿವೆ. ಮನುಷ್ಯ ಏನೋ ದೇವರೆಂದರೆ ಮನುಷ್ಯ ಏನು, ದೇವರೆಂದರೆ ಏನು, ಐಹಿಕ ಹಾಗೂ ಆಧ್ಯಾತ್ಮಿಕ ಬ್ರಹ್ಮಾಂಡಗಳ ಸ್ವರೂಪ ಎಂತಹದು, ನಾವು ಬದ್ಧರಾಗಿರುವುದಕ್ಕೆ ಕಾರಣ ಏನು, ಈ ಬದ್ಧತೆಯಿಂದ ಹೊರಬರುವುದೆಂತು ಹೇಗೆ, ಮುಂತಾದೆಲ್ಲವನ್ನು ಕೃಷ್ಣ ನಾಮ ಸಂಕೀರ್ತನೆ ಎಂಬ ಒಂದು ಸರಳ ವಿಧಾನವು ಹಂತ ಹಂತವಾಗಿ ತೆರೆದು ತೋರುತ್ತದೆ. ನಾವು ಸಾಮಾನ್ಯವಾಗಿ ಜನರು ಅನ್ಕೊಳ್ಳುವ ಹಾಗೆ ಒಬ್ಬನಿಗೆ ಓದಲಿಕ್ಕೆ ಬರಲಿಲ್ಲ ಅಂದ್ರೆ ಅವನಿಗೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ ಎಂದು ಅರ್ಥ ಮಾಡ್ಕೊತಾರೆ. ಆದ್ರೆ ನಾವು ಇದನ್ನ ವೈದಿಕ ಕಾಲದಲ್ಲಿ ನೋಡುವುದಾದ್ರೆ, ವೈದಿಕ ಕಾಲದಲ್ಲಿ ಈ ಗ್ರಂಥಗಳು, ಸಾಹಿತ್ಯಗಳು, ಲಿಟ್ರೇಚರ್ಸ್ ಇರ್ಲಿಲ್ಲ. ಜ್ಞಾನ ಹೇಗೆ ಗಳಿಸ್ತಾ ಇದ್ರು ಅಂದ್ರೆ, ಗುರು ತನ್ನ ವಾಣಿಯಿಂದ, ಶಬ್ದಗಳಿಂದ ಆ ಭಗವತ್ ಸಂದೇಶವನ್ನ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದ. ಮತ್ತೆ ಶಿಷ್ಯರು ಅದನ್ನ ಕಿವಿ ಮುಖಾಂತರ ಶ್ರವಣ ಮಾಡಿಕೊಂಡು ಅರ್ಥ ಮಾಡ್ಕೊಂಡು, ಇದು ನಾವು ಭಗವಂತನನ್ನ ಅರ್ಥ ಮಾಡಿಕೊಳ್ಳುವ, ವೇದಶಾಸ್ತ್ರಗಳನ್ನ ಅರ್ಥ ಮಾಡಿಕೊಳ್ಳುವ ವಿಧಾನ. ಹೇಗೆ ನಮ್ಮ ನೆನಪಿನ ಶಕ್ತಿ ಕ್ಷೀಣಿಸುತ್ತಾ ಬಂತು, ಕಲಿಯುಗ ಇನ್ನೂ ಜಾಸ್ತಿ ಮುಂದುವರಿತಾ ಬಂತು, ಹಾಗೆ ವ್ಯಾಸದೇವರು ನಮ್ಮ ಪರಿಸ್ಥಿತಿಯನ್ನ ನೋಡಿ, ನಮ್ಮ ಒಂದು ನೆನಪಿನ ಶಕ್ತಿ ಜಾಸ್ತಿ ಇಲ್ಲ, ನಾವು ಒಂದು ವೇಳೆ ಕೇಳಿಸ್ಕೊಂಡ್ರೆ ನಮಗೆ ನೆನಪಿರುವುದಿಲ್ಲ, ನಾವು 10 ಸಲ ಕೇಳಿಸ್ಕೋಬೇಕು, ಅದಕ್ಕೋಸ್ಕರ ಎಲ್ಲಾ ಶಾಸ್ತ್ರಗಳನ್ನ ಲಿಖಿತ ರೂಪದಲ್ಲಿ ವೇದವ್ಯಾಸರು ಕೊಟ್ಟರು. ಹಾಗಾಗಿ ನಾವು ನೋಡ್ತೀವಿ, ಈ ವೇದಗಳು, ಶಾಸ್ತ್ರಗಳು, ಈ ಭಗವಂತನ ಬಗ್ಗೆ ಇರುವಂತಹ ಜ್ಞಾನ ಇದು ಲಿಖಿತ ರೂಪದಲ್ಲಿ ಇದೆ. ಮತ್ತೆ ಮುಂದೆ ಬಂದು ಇದು ಒರಿಜಿನಲಿ ಇದ್ದಿದ್ದು ದೇವನಾಗರಿ ಲಿಪಿಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ, ನಂತರ ಬಂದು ಇದು ಬೇರೆ ಬೇರೆ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಹಾಗಾಗಿ ಆ ಭಾಷೆಯವರು, ಆ ದೇಶದವರು ಅವರ ಭಾಷೆಯಲ್ಲಿ ಅದನ್ನ ಅರ್ಥ ಮಾಡ್ಕೋಬಹುದು. ಒಂದು ವೇಳೆ ಒಬ್ಬನಿಗೆ ಒಬ್ಬ ಕನ್ನಡಿಗ ಅಂದ್ರೆ ಅವನಿಗೆ ಆಂಗ್ಲ ಭಾಷೆ, ಇಂಗ್ಲಿಷ್ ಭಾಷೆ ಬರುವುದಿಲ್ಲ ಅಂದ್ರೆ, ಇಂಗ್ಲಿಷ್ ಅಲ್ಲಿ ಇರುವಂತಹ ಪುಸ್ತಕಗಳನ್ನ ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಎಂದು ಆಗುತ್ತೆ. ಆದ್ರೆ ಭಗವಂತನ ಬಗ್ಗೆ ಇರುವಂತಹ ಜ್ಞಾನ ಹಾಗೆ ಅಲ್ಲ. ಭಗವಂತನ ಬಗ್ಗೆ ಇರುವಂತಹ ಜ್ಞಾನ ಹೇಗೆ ಅಂದರೆ, ಇದು ಒಂದು ಭಾಷೆಗೆ, ಮನುಷ್ಯನು ಪಡಿಸಿದ್ದಂತಹ ಒಂದು ಭಾಷೆಗೆ ಈ ಭಗವಂತನ ಜ್ಞಾನ, ಭಗವತ್ ತತ್ವ ಇದು ಸೀಮಿತ ಆಗಿಲ್ಲ. ನೀವು ಭಗವದ್ಗೀತೆಯನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ಯಾವುದಾದ್ರೂ ಒಂದು ಭಾಷೆ ಬರಲೇಬೇಕು ಎನ್ನುವುದು ಇಲ್ಲ. ಇಲ್ಲಿ ಈ ಭಗವದ್ಗೀತೆಯಲ್ಲಿ ಏನೇನು ಕೊಟ್ಟಿದ್ದಾರೆ, ಮನುಷ್ಯ ಅಂದ್ರೆ ಏನು, ದೇವರೆಂದ್ರೆ ಯಾರು, ಐಹಿಕ ಮತ್ತೆ ಆಧ್ಯಾತ್ಮಿಕ ಬ್ರಹ್ಮಾಂಡಗಳ ಸ್ವರೂಪ ಎಂತಹದು, ನಾವು ಬದ್ಧರಾಗಿರುವುದಕ್ಕೆ ಕಾರಣ ಏನು, ಈ ಬದ್ಧತೆಯಿಂದ ಹೊರಗಡೆ ಬರುವುದು ಹೇಗೆ ಎಂದು ಹೇಳಿಕೊಟ್ಟಿದ್ದಾರೆ. ಆದ್ರೆ ಅದೇ ಭಗವದ್ಗೀತೆ ಹೇಳಿರುವಂತಹ ಭಗವಾನ್ ಕೃಷ್ಣ ತನ್ನ ಇನ್ನೊಂದು ಅತಿ ಕರುಣಾಮಯಿ ರೂಪ ಶ್ರೀ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬರ್ತಾರೆ. ಮತ್ತೆ ಇದೇ ಭಗವದ್ಗೀತೆಯ ಎಲ್ಲಾ ಸಂದೇಶಗಳನ್ನ ನಾವು ಅತಿ ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅದು ಹೇಗೆ? ಅದು
ಕೃಷ್ಣ ನಾಮ ಸಂಕೀರ್ತನೆ ಎಂಬ ಒಂದು ಸರಳ ವಿಧಾನವು ಹಂತ ಹಂತವಾಗಿ ಇವೆಲ್ಲಾ ವಿಷಯಗಳನ್ನ ನಮಗೆ ತೆರೆದು ತೋರಿಸುತ್ತದೆ. ಕೃಷ್ಣ ಯಾರು, ಮನುಷ್ಯ ಯಾರು, ಐಹಿಕ ಮತ್ತೆ ಆಧ್ಯಾತ್ಮಿಕ ಬ್ರಹ್ಮಾಂಡಗಳ ಸ್ವರೂಪ ಎಂತಹದ್ದು, ಎಲ್ಲವೂ ಕೂಡ ಹಂತ ಹಂತವಾಗಿ ನಮಗೆ ಇದರ ಸಾಕ್ಷಾತ್ಕಾರ ಆಗ್ತದೆ. ಸೊ ಹಾಗಾಗಿ ಭಗವದ್ಗೀತೆ ಅಥವಾ ಈ ವೈದಿಕ ಸಾಹಿತ್ಯಗಳು ಇವೆಲ್ಲವೂ ಕೂಡ ಒಂದು ದೇಶಕ್ಕೆ, ಒಂದು ಭಾಷೆಗೆ, ಒಂದು ಕಮ್ಯುನಿಟಿಗೆ ಸೀಮಿತವಾಗಿದ್ದು ಅಲ್ಲ. ಯಾರು ಭಗವನ್ ನಾಮ ಸಂಕೀರ್ತನೆ ಮಾಡ್ತಾರೋ ಅವರಿಗೆ, ಅವರು ಈ ದೇಶದವರಿರ್ಲಿ, ಬೇರೆ ದೇಶದವರಿರ್ಲಿ, ಈ ಭಾಷೆ ತಿಳಿದವರಿರ್ಲಿ, ತಿಳಿದೇ ಇರುವವರಿರ್ಲಿ, ಅವರು ಹಿಂದೂಗಳಾಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ಸನಾತನ ಧರ್ಮವನ್ನ ಪಾಲನೆ ಮಾಡೋರಾಗಿರ್ಲಿ, ಬಹಿಷ್ಕರಿಸುವವರಾಗಿರ್ಲಿ, ಅದರಿಂದ ಆಚೆ ಇರೋರಾಗ್ಲಿ, ಯಾರೂ ಕೂಡ ಈ ಭಗವದ್ಗೀತೆಯನ್ನ, ಭಗವಂತನ ದಿವ್ಯ ಜ್ಞಾನವನ್ನ ಅವನ ನಾಮ ಸಂಕೀರ್ತನೆ ಮಾಡುವ ಮುಖಾಂತರ ಅರ್ಥ ಮಾಡ್ಕೋಬಹುದು. ವಾಸ್ತವವಾಗಿ ನಂಬಿಕೆ ಹಾಗೂ ಪ್ರಕಟಣೆಯ ಪ್ರಕ್ರಿಯೆ ನಮಗೆ ಹೊಸದೇನೋ ಅಲ್ಲ. ನಂಬಿಕೆ ಹಾಗೂ ಪ್ರಕಟಣೆಯ ಪ್ರಕ್ರಿಯೆ ನಮಗೆ ಹೊಸದೇನೋ ಅಲ್ಲ. ಮುಂದೆ ಎಂದು ನಮಗೆ ಪ್ರಕಟವಾಗುತ್ತದೆ ಎನ್ನುವಂತಹ ಒಂದು ವಿಷಯದಲ್ಲಿ ನಾವು ಅನುದಿನವೂ ನಂಬಿಕೆ ಇಟ್ಟು ನಡೆಯುತ್ತೇವೆ. ಭಾರತಕ್ಕೆ ಮೊದಲು ನಾವು ಒಂದು ವಿಮಾನ ಪ್ರಯಾಣದ ಟಿಕೆಟ್ ಅನ್ನು ಕೊಳ್ಳಬೇಕು. ನಮ್ಮನ್ನು ಖಂಡಿತವಾಗಿಯೂ ಭಾರತಕ್ಕೆ ಮುಟ್ಟಿಸಲಾಗುತ್ತದೆ ಎಂಬ ನಂಬಿಕೆಗೆ ಈ ಟಿಕೆಟು ಆಧಾರವಾಗುತ್ತದೆ. ಟಿಕೆಟ್ ಕೊಳ್ಳಲು ನಾವು ಹಣವನ್ನು ಏಕಾಗಿ ತರಬೇಕು. ನಾವು ಟಿಕೆಟಿಗಾಗಿ ಕೊಡುತ್ತಿರುವ ಹಣವನ್ನು ಯಾವೊಬ್ಬ ವ್ಯಕ್ತಿಗೂ ಕೊಡುತ್ತಿಲ್ಲ. ವಿಮಾನ ಸಾರಿಗೆಯ ಕಂಪನಿ ಒಂದು ಅಧಿಕೃತ ಸಂಸ್ಥೆ. ಆದ್ದರಿಂದ ಅದರಲ್ಲಿ ನಮಗೆ ನಂಬಿಕೆ ಹುಟ್ಟುತ್ತದೆ. ನಂಬಿಕೆ ಇಲ್ಲದೆ ನಾವು ಬದುಕಿನ ಯಾವುದೇ ವಿವರದಲ್ಲಾಗಲಿ ಒಂದು ಹೆಜ್ಜೆ ಕೂಡ ಮುಂದಿಡಲಾಗುವುದಿಲ್ಲ. ನಂಬಿಕೆ ಇರಬೇಕೆಂಬುದೇನೋ ಸರಿ, ಆದರೆ ಅಂತಹ ನಂಬಿಕೆ ಅಧಿಕೃತವಾದದ್ದರಲ್ಲಿರಬೇಕು. ಕುರುಡು ನಂಬಿಕೆ ನಮಗಿದೆ. ಆದ್ದರಿಂದ ಈಗಾಗಲೇ ಅಂಗೀಕೃತವಾಗಿರುವುದೆಲ್ಲವನ್ನೂ ನಾವು ಒಪ್ಪಬೇಕು ಎಂಬುದಾಗಿ ನಾವು ಹೇಳುತ್ತಿಲ್ಲ. ಭಗವದ್ಗೀತೆಯು ಒಂದು ಸರ್ವಸಾಮಾನ್ಯ ಧರ್ಮ ಗ್ರಂಥವೆಂದು ಬಹುತೇಕ ಎಲ್ಲಾ ಭಾರತೀಯರು ಒಪ್ಪಿಕೊಂಡಿದ್ದಾರೆ. ಹೊರ ದೇಶಗಳವರ ಮಾತಿಗೆ ಬಂದರೆ ಬಹುತರ ಎಲ್ಲಾ ವಿದ್ವಾಂಸರು, ತತ್ವವೇತ್ತರು ಹಾಗೂ ದಾರ್ಶನಿಕರು ಭಗವದ್ಗೀತೆಯನ್ನು ಶ್ರೇಷ್ಠ ಪ್ರಮಾಣಭೂತ ಕೃತಿ ಎಂದು ಮಾನ್ಯ ಮಾಡಿದ್ದಾರೆ. ಭಗವದ್ಗೀತೆಯು ನಮಗೆ ಪ್ರಮಾಣಭೂತವಾದದ್ದು ಎಂಬುದರ ಬಗ್ಗೆ ಎರಡು ಮಾತಿಲ್ಲ. ಆಲ್ಬರ್ಟ್ ಐನ್ಸ್ಟೈನ್ ರಂತಹ ಮಹಾನ್ ವಿಜ್ಞಾನಿಯು ದಿನಂಪ್ರತಿ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ದರು. ಎಷ್ಟೋ ಜನ ನಾವು ನೋಡ್ತೀವಿ, ಸೈಂಟಿಸ್ಟ್ಗಳ ಹೆಸರು ಹೇಳಿ ಅವರು ನಾಸ್ತಿಕತೆಯನ್ನ ಪ್ರಚಾರ ಮಾಡ್ತಾರೆ. ನಮ್ಮ ವಿಜ್ಞಾನಿಗಳು ಭಗವಂತನ ಅಸ್ತಿತ್ವವನ್ನ ನಂಬುವುದಿಲ್ಲ, ಅದಕ್ಕೋಸ್ಕರ ನಾವು ನಂಬುವುದಿಲ್ಲ ಎಂದು ಪ್ರಸಾರ ಮಾಡ್ತಾರೆ. ಆದ್ರೆ ಇಲ್ಲಿ ಕೊಟ್ಟಿರುವಂತ ಉದಾಹರಣೆ ಒಂದು, ಆಲ್ಬರ್ಟ್ ಐನ್ಸ್ಟೈನ್. ಆದ್ರೆ ನೀವು ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ ನಿಮಗೆ ಹಲವಾರು ಉದಾಹರಣೆಗಳು ಸಿಗ್ತವೆ. ಈ ತರ ಡಜನ್ ಗಟ್ಲೆ ವಿಜ್ಞಾನಿಗಳು, ಅದು ಕೂಡ ಭಾರತದ ವಿಜ್ಞಾನಿ ಅಲ್ಲ,
ಸನಾತನ ಧರ್ಮದ ಆಚೆಗಿನ ವಿಜ್ಞಾನಿಗಳು, ಅಂಥವರು ಕೂಡ ಭಗವಂತನ ಅಸ್ತಿತ್ವವನ್ನ ಒಪ್ಪಿದ್ದಾರೆ, ಅದರ ಬಗ್ಗೆ ಅವರ ಪುಸ್ತಕಗಳಲ್ಲಿ ಹೇಳಿದ್ದಾರೆ, ಮತ್ತೆ ಭಗವದ್ಗೀತೆಯನ್ನ ಕೂಡ ಇಲ್ಲಿ ಶಿಲಾ ಪ್ರಭುಪಾದರು ಹೇಳುವಂತ ಉದಾಹರಣೆ ಮೋಸ್ಟ್ ಫೇಮಸ್ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೀನ್, ಮಹಾನ್ ವಿಜ್ಞಾನಿಯು ದಿನಂಪ್ರತಿ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ರು. ಆಧ್ಯಾತ್ಮಿಕ ಜಗತ್ತೆಂಬುದು ಎಂದು ಇದೆ ಎಂದು, ಅದು ಭಗವಂತನ ಸಾಮ್ರಾಜ್ಯವೆಂದು ಭಗವದ್ಗೀತೆಯಿಂದ ನಮಗೆ ತಿಳಿದು ಬರುತ್ತದೆ. ಹುಟ್ಟು, ಮುಪ್ಪು, ರೋಗ ಹಾಗೂ ಮರಣಗಳಿಲ್ಲದ ಒಂದು ಜಗತ್ತಿಗೆ ನಮ್ಮನ್ನು ಕಳುಹಿಸಲಾಗುವುದು ಎಂದರೆ ನಮಗೆ ಸಂತೋಷವಾಗುವುದಿಲ್ಲವೇ? ಅಂತಹ ಪ್ರಪಂಚವೊಂದಿದೆ ಎಂಬುದು ನಮಗೆ ತಿಳಿದರೆ ಅಲ್ಲಿಗೆ ಹೋಗಲು ನಾವು ಎಷ್ಟಾದರೂ ಕಷ್ಟಪಟ್ಟೆವು. ವೃದ್ಧರಾಗಲು ಯಾರೂ ಬಯಸುವುದಿಲ್ಲ, ಮರಣ ಯಾರಿಗೂ ಬೇಡ. ಇಂತಹ ಯಾವ ರಗಳೆಯೂ ಇಲ್ಲದ ಸ್ಥಳದಲ್ಲಿರಬೇಕೆಂಬುದು ನಮ್ಮ ಮನದಾಳದ ಬಯಕೆ. ಇದು ಸತ್ಯ. ಯಾರು ಕೂಡ ಸಾವನ್ನ ಬಯಸುವುದಿಲ್ಲ. ತಾವು ಸಮೀಪ ಬರ್ತಾ ಇದೆ ಅಂತ ಗೊತ್ತಾದ್ರೆ ಅತಿ ಮಹಾನ್ ವೈದ್ಯರ ಕಡೆ ಹೋಗಿ ನಮ್ಮ ಸಾವನ್ನ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಮುಂದೂಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ರೋಗಗಳು ಕೂಡ ನಮಗೆ ಬೇಡ. ಮುಪ್ಪು ಯಾರಿಗೂ ಬೇಡ. ಮುಪ್ಪಿನಲ್ಲಿ ಹೇಗೆ ಮನುಷ್ಯ ನರಳುತ್ತಾನೆ, ಹಲವಾರು ರೋಗಗಳಿಗೆ ಬದ್ಧನಾಗಿ ಪ್ರತಿ ದಿನ ಹಲವಾರು ಔಷಧಿಗಳನ್ನ ತಗೊಂಡು ಎಲ್ಲಾ ಮೊಣಕಾಲು, ಕಾಲು, ಸೊಂಟ ಎಲ್ಲ ಕಡೆ ನೋವು, ಕಫದಿಂದ ತುಂಬಿದಂತಹ ಎದೆ, ಈ ರೀತಿಯ ಮುಪ್ಪು ಕೂಡ ಯಾರು ಕೂಡ ಬಯಸುವುದಿಲ್ಲ. ಜನ್ಮ, ಮರಣ, ರೋಗ, ಮುಪ್ಪು, ಇವು 4 ನಮ್ಮ ಜೀವನದ ನಿಜವಾದ ಸಮಸ್ಯೆಗಳು. ಅದನ್ನ ನಾವು ಬಗೆಹರಿಸುವುದು ನಮ್ಮ ಜೀವನದ ಗುರಿ. ವೃದ್ಧರಾಗಲು ಯಾರು ಬಯಸುವುದಿಲ್ಲ, ಮರಣ ಯಾರಿಗೂ ಬೇಡ. ಇಂತಹ ಯಾವ ರಗಳೆಯೂ ಇಲ್ಲದ ಸ್ಥಳದಲ್ಲಿ ನಾವು ಇರಬೇಕೆಂಬುದು ನಮ್ಮ ಮನದಾಳದ ಬಯಕೆ. ಈ ಜಗತ್ತಿನಲ್ಲಿ ನಾನಿದ್ದುಕೊಂಡು ನಾನು ಈ ಹುಟ್ಟು, ರೋಗ, ಮುಪ್ಪು, ಮರಣದಿಂದ ನಾನು ಸ್ವತಂತ್ರನಾಗ್ತೀನಿ, ಇದರಿಂದ ನಾನು ಮುಕ್ತನಾಗ್ತೀನಿ, ಈ ಭೂಮಿಯಲ್ಲೇ ಇದ್ದುಕೊಂಡು, ಈ ಲೋಕದಲ್ಲಿ ಇದ್ದುಕೊಂಡು ಇದರಿಂದ ಪಾರಾಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿರುವುದೇ ಯಾರು ಭಗವಂತನ ಸಾಮ್ರಾಜ್ಯದಲ್ಲಿ ದೋಷಿಗಳಿದಾರೋ ಅವರಿಗೆ ಈ ಹುಟ್ಟು, ರೋಗ, ಮುಪ್ಪು, ಸಾವು ಅನ್ನುವಂತಹ ಒಂದು ಶಿಕ್ಷೆಯನ್ನ ಒದಗಿಸ್ಲಿಕ್ಕೆ ಅಂತಾನೆ ಈ ಜಗತ್ತನ್ನ ಭಗವಂತ ಸೃಷ್ಟಿಸಿರುವುದು. ಹಾಗಾಗಿ ಈ ಜಗತ್ತಿನಲ್ಲಿ ನಾವು ಬೇಡ ಅಂದ್ರೂ ಕೂಡ ನಮಗೆ ರೋಗ ಬರುತ್ತೆ, ನಾವು ಬೇಡ ಅಂದ್ರೂ ಕೂಡ ಮುಪ್ಪು ಬರುತ್ತೆ, ನಾವು ಬೇಡ ಅಂದ್ರೂ ಕೂಡ ನಮಗೆ ಸಾವು ಬರ್ತದೆ. ಯಾರಾದ್ರೂ ಅನ್ಬಹುದು, ನಾನು ಹೇಗೋ ಮಾಡಿ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಮೋಸ್ಟ್ ಅಡ್ವಾನ್ಸ್ಡ್ ಮೆಡಿಸಿನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾನು ರೋಗದಿಂದ ಮುಕ್ತನಾಗಿರ್ತೀನಿ ಅಂತ ಹೇಳ್ಬೋದು. ಇಲ್ಲ, ನಾನು ಮುಪ್ಪಿನಿಂದ ಕೂಡ ಮುಕ್ತನಾಗ್ತೀನಿ, ಆಂಟಿ ಏಜಿಂಗ್ ಏನಂತಾರೆ ಪ್ರಾಪರ್ಟೀಸ್ ಇರುವಂತಹ ಕೆಲವೊಂದು ಕೆಮಿಕಲ್ಸ್ ಅನ್ನ ಅದು ಬಳಸಿ ಏನೇನೋ ಮಾಡಿಕೊಂಡು ನಾನು ವೃದ್ಧನೂ ಆಗೋದಿಲ್ಲ ಅಂತ ಹೇಳ್ಬಹುದು. ಆದ್ರೆ ಯಾರು ಕೂಡ ನಾನು ಸಾಯುವುದಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ರೋಗಗಳನ್ನ ಒಂದ್ ವೇಳೆ ಅವಾಯ್ಡ್ ಮಾಡಿದ್ರು, ಮುಪ್ಪನ್ನ ಒಂದ್ ವೇಳೆ ಅವಾಯ್ಡ್ ಮಾಡಿದ್ರು, ಸಾವನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಸ್ ಶ್ಯೂರ್ ಆಸ್ ಡೆತ್ ಅಂತಾರೆ. ಯಾರಾದ್ರೂ ಒಂದು ಸಂಪೂರ್ಣ ನಂಬಿಕೆ ಕೊಡ್ಬೇಕು ಅಂದ್ರೆ, ಕಂಪ್ಲೀಟ್ ಕನ್ವಿನ್ಸ್ ಮಾಡ್ಬೇಕಂದ್ರೆ ಹೇಳ್ತಾರೆ, ಈ ಕೆಲಸ ಹೇಗಾಗತ್ತಂದ್ರೆ ಆಸ್ ಶ್ಯೂರ್ ಆಸ್ ಡೆತ್. ಅಂದ್ರೆ ಸಾವು ಹೇಗೆ ಸತ್ಯವೋ, ಸಾವು ಹೇಗೆ ಖಂಡಿತವಾಗಿಯೂ ಬರುತ್ತೋ ಅದೇ ರೀತಿ ಈ ಕೆಲಸನೂ ಆಗುತ್ತೆ.
ಸೊ ಇಂಥದೊಂದು ಸ್ಥಳವನ್ನು ನಾವು ಬಯಸುವುದು ಏಕೆಂದರೆ ಅಂಥದನ್ನು ಬಯಸುವುದು ನಮ್ಮ ಹಕ್ಕು. ಯಾಕೆ ಈ ಬಯಕೆ ನಮ್ಮಲ್ಲಿದೆ? ಸಾವು ಬೇಡ, ಮುಪ್ಪು ಬೇಡ, ರೋಗ ಬೇಡ. ಬಿಕಾಸ್ ನಾವು ನಮ್ಮ ನಿಜವಾದ ಸ್ಥಾನ ಯಾವುದು ಅಂದ್ರೆ ಈ ದೋಷಗಳು, ಹುಟ್ಟು, ಮುಪ್ಪು, ಸಾವು, ರೋಗ, ಈ 4 ದೋಷದಿಂದ ಮುಕ್ತವಾಗಿರುವಂತಹ ಸ್ಥಾನ ಏನಿದೆ ಅದು ನಮ್ಮ ನಿಜವಾದ ಸ್ಥಾನ. ಅದಕ್ಕೋಸ್ಕರ ನಾವು ಅದನ್ನ ಬಯಸ್ತೀವಿ. ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಅಂಥದನ್ನು ಬಯಸುವುದು ನಮ್ಮ ಹಕ್ಕು. ಇಂಥ ಅಪೇಕ್ಷೆಗೆ ನಾವು ಬಾಧ್ಯರು. ನಾವು ನಿರಂತರರು, ಆನಂದಪೂರ್ಣರು ಹಾಗೂ ಜ್ಞಾನಪೂರ್ಣರು. ಇದು ನಮ್ಮ ನಿಜವಾದ ಸ್ಥಾನ. ನಾವು ನಿರಂತರರು, ನಾವು ಶಾಶ್ವತವಾಗಿ ಜೀವಂತ ಇರ್ತೀವಿ, ನಾವು ಶಾಶ್ವತವಾಗಿ ಆನಂದದಿಂದ ಇರ್ತೀವಿ, ಸಂಪೂರ್ಣ ಆನಂದದಿಂದ ಇರ್ತೀವಿ. ನಾವು ಸಂಪೂರ್ಣವಾಗಿ ಶಾಶ್ವತವಾಗಿ ಜ್ಞಾನದಲ್ಲಿ ಇರ್ತೀವಿ. ಆದರೆ ಐಹಿಕ ಬಂಧನಕ್ಕೆ ಸಿಕ್ಕಿರುವುದರಿಂದ ನಾವೇನು ಎಂಬುದನ್ನು ನಾವು ಮರೆತಿದ್ದೇವೆ. ಈ ಭೌತಿಕ ಜಗತ್ತಿಗೆ ನಾವು ಬಂದಿರುವುದರಿಂದ ನಮ್ಮ ನಿಜವಾದ ಸ್ಥಾನವನ್ನ, ನಮ್ಮ ನಿಜವಾದ ಗುಣಗಳನ್ನ ನಾವು ಮರೆತಿದ್ದೇವೆ. ನಮ್ಮ ಮೂಲ ಸ್ಥಾನಕ್ಕೆ ನಾವು ಮರಳಲು ಬೇಕಾದ ಅನುಕೂಲತೆಯನ್ನು ಭಗವದ್ಗೀತೆಯು ಕಲ್ಪಿಸಿಕೊಡುತ್ತದೆ. ಈ ಜಗತ್ತಿನಾಚೆ ಇರುವುದು ಶೂನ್ಯವೆಂದು ಶಂಕರರ ಅನುಯಾಯಿಗಳು ಹಾಗೂ ಬೌದ್ಧರು ವಾದಿಸುತ್ತಾರೆ. ಈ ಜಗತ್ತಿನ ಆಚೆ ಪರಲೋಕ, ವೈಕುಂಠ ಲೋಕ, ಆಧ್ಯಾತ್ಮಿಕ ಲೋಕ ಅನ್ನೋದು ಇಲ್ಲ. ಅದು ಒಂದು ನಂಬಿಕೆ ಮಾತ್ರ. ಈ ಜಗತ್ತಿನ ಆಚೆ ಇರುವುದು ಶೂನ್ಯ ಅಷ್ಟೇ ಎಂದು ಶಂಕರಾಚಾರ್ಯರ ಅನುಯಾಯಿಗಳು ಮತ್ತೆ ಬೌದ್ಧರು ವಾದಿಸುತ್ತಾರೆ. ಆದರೆ ಭಗವದ್ಗೀತೆಯು ನಮ್ಮನ್ನು ಹೀಗೆ ನಿರಾಶೆಗೆ ಒಡ್ಡುವುದಿಲ್ಲ. ಶೂನ್ಯವಾದವೇನಿದ್ದರೂ ನಾಸ್ತಿಕರನ್ನು ಸೃಷ್ಟಿಸಿದೆ. ನಾವು ಆಧ್ಯಾತ್ಮಿಕ ಜೀವಿಗಳು, ನಮಗೆ ಸುಖ ಬೇಕು. ಆದರೆ ನಮ್ಮ ಭವಿಷ್ಯವು ಶೂನ್ಯವಾದ ಕೂಡಲೇ ನಾವು ಐಹಿಕ ಬದುಕಿನ ಸುಖವನ್ನು ಅನುಭವಿಸುವುದರಲ್ಲಿ ಒಲವು ತೋರುತ್ತೇವೆ. ಮಾಯಾವಾದಿಗಳು ಶೂನ್ಯವಾದವನ್ನು ಕುರಿತು ಚರ್ಚಿಸುವ ಪರಿ ಹೀಗಿದೆ. ಎಲ್ಲವೂ ಶೂನ್ಯವೆಂದು ಹೇಳುತ್ತಲೇ ಅವರು ಲೌಕಿಕ ಬದುಕಿನ ಸುಖವನ್ನು ಆದಷ್ಟು ಸವಿಸಲು ಯತ್ನಿಸುತ್ತಲೇ ಇರುತ್ತಾರೆ. ಈ ತೆರನ ಊಹಾಪೋಹಗಳನ್ನು ವ್ಯಕ್ತಿಯು ಎಷ್ಟು ಬೇಕಾದರೂ ಮಾಡಿಕೊಂಡು ಸಂತೋಷ ಪಡಬಹುದು. ಆದರೆ ಇಂತಹ ಕಸರತ್ತಿನಿಂದ ಆಧ್ಯಾತ್ಮಿಕ ಲಾಭವಂತೂ ಇಲ್ಲ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ತಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಇಂತು ದಿವ್ಯತೆಯಲ್ಲಿ ಸ್ಥಿತನಾದವನು ಒಮ್ಮೆಗೆ ಪರಬ್ರಹ್ಮನ್ ಅನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಅವನಿಗೆ ಶೋಕವಾಗಲಿ ಅಪೇಕ್ಷೆಯಾಗಲಿ ಇರುವುದಿಲ್ಲ. ಪ್ರತಿ ಜೀವಿಯನ್ನು ಅವನು ಸಮದೃಷ್ಟಿಯಿಂದ ಕಾಣುತ್ತಾನೆ. ಈ ಸ್ಥಿತಿಯಲ್ಲಿ ಅವನು ನನಗೆ ಪರಿಶುದ್ಧ ಭಕ್ತಿ ಸೇವೆ ಸಲ್ಲಿಸುವ ಭಾಗ್ಯವನ್ನು ಗಳಿಸುತ್ತಾನೆ. ಭಕ್ತಿಯ ಬದುಕಿನಲ್ಲಿ ಮುಂದುವರಿದವನು ಹಾಗೂ ಕೃಷ್ಣ ಸೇವೆಯ ರುಚಿ ಕಂಡವನು ತನ್ನಂತೆ ತಾನೇ ಐಹಿಕ ಸುಖದಿಂದ ವಿಮುಖನಾಗುತ್ತಾನೆ. ಸಂಪೂರ್ಣವಾಗಿ ಭಕ್ತಿಯಲ್ಲಿ ಮುಳುಗಿದವನ ಲಕ್ಷಣವೆಂದರೆ ಅಂಥವನು ಕೃಷ್ಣನಲ್ಲಿ ಪೂರ್ಣ ತೃಪ್ತಿ ಕಾಣುತ್ತಾನೆ. ಭಕ್ತಿಯ ಬದುಕಿನಲ್ಲಿ ಮುಂದುವರಿದವನು ಹಾಗೂ ಕೃಷ್ಣ ಸೇವೆಯ ರುಚಿ ಕಂಡವನು ತನ್ನಂತೆ ತಾನೇ ಐಹಿಕ ಸುಖದಿಂದ ವಿಮುಖನಾಗುತ್ತಾನೆ. ಎಷ್ಟೋ ಜನರಿಗೆ ಒಂದು ಪ್ರಶ್ನೆ ಇರ್ತದೆ. ಈ ಹರಿಕೃಷ್ಣ ಸಂಘದ ಭಕ್ತರು ಎಷ್ಟೋ ವರ್ಷಾನುಗಟ್ಲೆ, ಎಷ್ಟೋ ದಶಕಗಳು, ಜೀವನ ಪೂರ್ತಿ ಕೂಡ ಹರೇ ಕೃಷ್ಣ ಜಪ ಮಾಡ್ತಾ ಇರ್ತಾರೆ. ಇವ್ರಿಗೆ ಏನಾಗ್ತದೆ ಅಂತ, ಇವ್ರಿಗೆ ಏನ್ ಲಾಭ ಆಗ್ತದೆ ಅಂತ ಕೇಳ್ತಾರೆ. 10 ವರ್ಷದ ಹಿಂದೆ ಕೂಡ ನೋಡಿದ್ರೆ ಅದೇ ತಿಲಕ, ಅದೇ ಗಂಟಿಮಾಲೆ, ಅದೇ ಧೋತಿ ಕುರ್ತಾ, ಅದೇ ಜಪಮಾಲೆ, ಅದೇ ಮಂತ್ರ, ಅದೇ ದೇವಸ್ಥಾನ, ಅದೇ ಕೃಷ್ಣ. ಏನಪ್ಪ ಇದು ಅಂತ ಅವರಿಗೆ ಹೊರನೋಟಕ್ಕೆ
ಆ ಭಕ್ತನ ವೇಷಭೂಷ, ಅವನ ಮಾಲೆ, ಆ ಭಗವಂತನ ಮಹಾಮಂತ್ರ, ಹರೇ ಕೃಷ್ಣ ಮಹಾಮಂತ್ರ, ಭಗವಂತನ ವಿಗ್ರಹ ಎಲ್ಲವೂ ಕೂಡ ಅದೇ ತರ ಕಾಣಿಸ್ತದೆ. ಒಬ್ಬ ಭೌತಿಕವಾದಿಗೆ ಅವನು ಒಬ್ಬ ಭಕ್ತನಿಗೆ ಇವತ್ತು ನೋಡಿ 10 ವರ್ಷದ ನಂತರ ನೋಡಿದ್ರು ಕೂಡ ಅವನಿಗೆ ಸೇಮ್ ಕಾಣ್ತದೆ. ಆದ್ರೆ ಯಾವ ವ್ಯಕ್ತಿ, ಯಾವ ಭಕ್ತ ಈ ಭಗವಂತನ ನಾಮಸ್ಮರಣೆಯನ್ನ ಸತತವಾಗಿ ದಿನನಿತ್ಯ ಮಾಡ್ತಾನೋ, ಮತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ಪಾಲನೆ ಮಾಡುವಂತ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತಾನೋ, ಅವನಿಗೆ ತಾನು ಹೇಗೆ ಭಗವಂತನ ಭಕ್ತಿಯಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಭಗವಂತನ ಹತ್ತಿರ ಹಂತ ಹಂತವಾಗಿ ನಾನು ಹೇಗೆ ಹೋಗ್ತಾ ಇದ್ದೀನಿ ಅನ್ನೋದು ಅವನಿಗೆ ಅರಿವಾಗ್ತಾ ಇರ್ತದೆ. ಇದು ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ. ಸಾಮಾನ್ಯ ಮನುಷ್ಯನಿಗೆ ಏನು, ಹರೇ ಕೃಷ್ಣ ಮಹಾಮಂತ್ರ ಇವತ್ತು ಮಾಡ್ತಾನೆ, ನಾಳೆನೂ ಮಾಡ್ತಾನೆ, ಮುಂದಿನ ವರ್ಷನೂ ಮಾಡ್ತಾನೆ, ಏನ್ ವ್ಯತ್ಯಾಸ ಇದೆ ಮನುಷ್ಯ? ಅದೇ ಕೆಲವೊಂದು ಸಲ ಅಂತೂ, ಕೆಲವೊಂದು ಉದಾಹರಣೆಗಳನ್ನ ನೋಡಿದ್ರೆ ಕೆಲವೊಬ್ರು ವ್ಯಕ್ತಿಯಲ್ಲಿ ಕೆಲವೊಂದು, ಹಲವಾರು ಭಕ್ತರಿದ್ದಾರೆ, ಪ್ರತಿಯೊಬ್ಬರಲ್ಲೂ ಕೂಡ ಯಾರು ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದಾರೆ ಅವರೆಲ್ಲರಲ್ಲೂ ಕೂಡ ಕೆಟ್ಟ ಗುಣಗಳಿದ್ದಾವೆ. ಬೆಸ್ಟ್ ಪರ್ಸನ್ ಅಂದ್ರೂ ಕೂಡ ಅವನಲ್ಲಿ 99% ಒಳ್ಳೆ ಗುಣಗಳು ಇರಬಹುದು, 1% ಆದ್ರೂ ಕೆಟ್ಟ ಗುಣಗಳು ಇರ್ತವೆ. ಹಾಗಾಗಿ ಕೆಲವೊಬ್ರು ಭಕ್ತರಲ್ಲಿ ದಶಕಗಳು ಅವರು ಭಗವಂತನ ನಾಮಸ್ಮರಣೆ ಮಾಡಿದ್ರೂ ಕೂಡ ಹೊರನೋಟಕ್ಕೆ ನಮಗೆ ಅನಿಸಬಹುದು ಅವರಲ್ಲಿ ಇರುವಂತಹ ಕೆಟ್ಟ ಗುಣಗಳು ಹೋಗಿಲ್ಲವಲ್ಲ ಎಂದು. ಹತ್ತು ವರ್ಷದ ಹಿಂದೆ ಅವನು ಜಪ ಮಾಡ್ಲಿಕ್ಕೆ ಶುರು ಮಾಡಿದ, ಆವಾಗ್ಲೂ ಸಿಟ್ಟು ಮಾಡ್ಕೋತಿದ್ದ. ಈಗ 10 ವರ್ಷ ಆಯ್ತು ಜಪ ಮಾಡ್ತಾ ಮಾಡ್ತಾ, ಆದ್ರೂ ಕೂಡ ಇವತ್ತು ಕೂಡ ಸಿಟ್ಟು ಮಾಡ್ಕೋತಿದ್ದಾನೆ. ಏನು ಉದ್ಧಾರ ಆಯ್ತು ಈ ಒಂದು ಜಪ ಮಾಡಿ ಅಂತ ಈ ಪ್ರಶ್ನೆನೂ ಬರುತ್ತೆ. ಆದ್ರೆ ಭಗವಂತ ಇಲ್ಲಿ ಸುಂದರವಾದಂತ ಆಟ ಆಡ್ತಾ ಇರ್ತಾನೆ. ಸಾಧಾರಣ ಮನುಷ್ಯನಿಗೆ, ಯಾರು ಭಗವಂತನ ಹತ್ರ ಹೋಗ್ಲಿಕ್ಕಂತ ಯಾರಿಗೆ ಆಸೆ ಇಲ್ವೋ ಅವರಿಗೆ ಅಂತ ಭಕ್ತರನ್ನೇ ತೋರಿಸ್ಕೊಡ್ತಾನೆ. ಅವರಿಗೆ ಅವರು ಮುಂದೆ ಪ್ರತ್ಯಕ್ಷ ಪ್ರಮಾಣದಲ್ಲಿ ಅವರನ್ನ ಪ್ರೂವ್ ಮಾಡ್ತಾನೆ ಭಗವಂತ ಹೌದು ಅಂತ. ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಏನು ಆಗುದಿಲ್ಲ, ಇವನು ಆವಾಗ ಕೂಡ ಮೂರ್ಖ ಇದ್ದ, ಇವಾಗೂ ಮೂರ್ಖ ಇದ್ದಾನೆ, ಇನ್ನೊಂದು ಜನ್ಮ ಮಾಡಿದ್ರು ಕೂಡ ಮೂರ್ಖನೇ ಇರ್ತಾನೆ ಅಂತ ಭಗವಂತ ತೋರಿಸ್ಕೊಡ್ತಾನೆ. ಯಾಕೆ? ಆ ನೋಡುವಂತಹ ವ್ಯಕ್ತಿಗೆ ಭಗವಂತನಲ್ಲಿ ನಂಬಿಕೆ ಇಲ್ಲ. ಸೊ ನಿಮ್ಮ ಆಸೆ ಏನಿದೆಯೋ ಅದನ್ನು ಭಗವಂತ ಪೂರೈಸ್ತಾನೆ. ನಿಮಗೆ ನಾಸ್ತಿಕನಾಗೇ ಇರುವಂತಹ ಆಸೆ ಇದ್ರೆ ಭಗವಂತ ಅದಕ್ಕೂ ತಥಾಸ್ತು ಅಂತಾನೆ. ಇಲ್ಲ, ನಾನು ಭಗವಂತನನ್ನ ಅರ್ಥ ಮಾಡ್ಕೋಬೇಕು, ನನ್ನ ಸಂಬಂಧ ಭಗವಂತನ ಜೊತೆ ಏನಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕು, ಈ ರೀತಿ ಇರುವಂತಹ ವ್ಯಕ್ತಿಯರನ್ನ ಭಗವಂತ ಅವರ ಹೃದಯದಲ್ಲಿ ಇರುವಂತಹ ಪರಮಾತ್ಮನಾಗಿ ಅವರನ್ನ ಒಬ್ಬ ಭಕ್ತನ ಕಡೆ ಹೋಗುವ ಹಾಗೆ ಮಾರ್ಗದರ್ಶನ ಕೊಡ್ತಾನೆ. ಸಂಪೂರ್ಣವಾಗಿ ಭಕ್ತಿಯಲ್ಲಿ ಮುಳುಗಿದವನ ಲಕ್ಷಣವೆಂದರೆ ಅಂಥವನು ಕೃಷ್ಣನಲ್ಲಿ ಪೂರ್ಣ ತೃಪ್ತಿ ಕಾಣುತ್ತಾನೆ. ನಾವು ಭಕ್ತಿ ಸೇವೆಯಲ್ಲಿ, ಇದು ಬೇರೆಯವರ ನೋಟಕ್ಕೆ ಇಲ್ಲಿ ತನಕ ನಾವು ಮಾತಾಡಿದ್ದು. ಈಗ ನಮ್ಮ ಸ್ವತಃ ಉದ್ಧಾರ, ಪ್ರೋಗ್ರೆಸ್ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಯಾವ ರೀತಿ ನೋಡಬಹುದು, ಅದಕ್ಕೆ ಏನು ಅಳತೆ ಅಂದ್ರೆ, ನಾವು ಹೇಗೆ ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೇವೆ, ಭಗವದ್ಗೀತೆನ ಓದ್ತಾ ಇದ್ದೇವೆ, ಅದೇ ರೀತಿ ನಮ್ಮ ಹೃದಯದ ಒಳಗೆ ಇರುವಂತಹ ಭೌತಿಕ ಆಸೆಗಳು ಕ್ಷೀಣಿಸುತ್ತಾ ಹೋಗ್ತವೆ. ಭೌತಿಕ ಆಸೆಗಳು ಕಡಿಮೆ ಆಗ್ತಾ ಹೋಗ್ತವೆ, ಜಾಸ್ತಿ ಆಗುದಿಲ್ಲ. ಭೌತಿಕ ಆಸೆಗಳು ಕಡಿಮೆ ಆಗ್ತಾ ಇದ್ದಾವೆ, ಭೌತಿಕ ವಸ್ತುಗಳಲ್ಲಿ ನನ್ನ ರುಚಿ, ನನ್ನ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂದರೆ ನಾವು ಭಗವದ್ ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀವಿ, ಏರ್ತಾ ಇದ್ದೀವಿ ಎಂದು ಅರ್ಥ.
ಭೌತಿಕ ವಸ್ತುಗಳಲ್ಲಿ ನಮ್ಮ ಆಸೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾವು ಭಕ್ತಿಯಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಾ ಇಲ್ಲ, ಎಲ್ಲೋ ಒಂದು ಲೋಪ ದೋಷ ಇದೆ ಎಂದು ಅರ್ಥ. ನಾವು ಭಗವಂತನ ನಾಮಸ್ಮರಣೆ ಸರಿ ಮಾಡ್ತಾ ಇಲ್ಲ, ಅಥವಾ ಭಗವಂತನ ಭಕ್ತರ ಅಪರಾಧ ಮಾಡ್ತಾ ಇದ್ದೀವಿ, ಅಥವಾ ಯಾವುದಾದ್ರೂ ಪಾಪ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರು ಮತ್ತೆ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರುವಂತಹ 4 ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ನಾವು ಮಾಡ್ತಾ ಇದ್ರೆ ಮಾತ್ರ ನಮ್ಮ ಪ್ರೋಗ್ರೆಸ್ ಭಕ್ತಿ ಸೇವೆಯಲ್ಲಿ ಆಗುವುದಿಲ್ಲ. ವೈಷ್ಣವ ಅಪರಾಧವನ್ನ ಮಾಡದೇ ಇದ್ರೆ, 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿದ್ರೆ, ಬೆಳಗ್ಗಿನ ಸಮಯ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಸಾಧನಾ ಕಾರ್ಯಕ್ರಮವನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ, ಭಗವಂತನ ನಾಮಸ್ಮರಣೆ 16 ಸುತ್ತು ಪ್ರತಿದಿನ ವಿದೌಟ್ ಫೇಲ್ ತಪ್ಪದೇ ಮಾಡಿದ್ರೆ, ನಮ್ಮ ಭಕ್ತಿ ಸೇವೆಯಲ್ಲಿ ಏರುವುದು ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ. ಅದು ನಮ್ಮ ಕೈಯಲ್ಲೇ ಇದೆ. ನಾವು ಎಷ್ಟು ಕಟ್ಟುನಿಟ್ಟಾಗಿ, ಎಷ್ಟು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ತೀವೋ ಅಷ್ಟು ಫಾಸ್ಟ್ ಆಗಿ, ಅಷ್ಟು ತೀವ್ರಗತಿಯಲ್ಲಿ ನಾವು ಭಗವಂತನ ಹತ್ರ ಮುಂದೆ ಬರ್ತೀವಿ. ಯಾರು ಈ ರೀತಿ ಭಗವಂತನ ಸಾಧನೆ ಮಾಡ್ತಾರೋ ಅವರಿಗೆ ಕೃಷ್ಣನಲ್ಲೇ ಪೂರ್ಣ ತೃಪ್ತಿ ಕಾಣುತ್ತದೆ. ಹಾಗಾಗಿ ಭೌತಿಕದಲ್ಲಿ ಅವರು ತನ್ನಂತೆ ತಾನೇ ಐಹಿಕ ಸುಖದಿಂದ ವಿಮುಖನಾಗುತ್ತಾನೆ. ಐಹಿಕ ಸುಖದ ಕಡೆಗೆ, ಭೌತಿಕ ವಸ್ತುಗಳ ಕಡೆಗೆ, ಭೌತಿಕ ಆನಂದದ ಕಡೆಗೆ ಇನ್ನೂ ನಮಗೆ ಆಕರ್ಷಣೆ ಆಗ್ತಾ ಇದೆ ಅಂದ್ರೆ ನಾವು ಭಗವಂತನ ನಾಮಸ್ಮರಣೆಯನ್ನ, ಭಗವಂತನ ಸೇವೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಎಂದು ಅರ್ಥ. ಹಾಗಾಗಿ ಆದಷ್ಟು ಶ್ರೀಲ ಪ್ರಭುಪಾದರ ಪ್ರವಚನದಿಂದ, ಪ್ರಭುಪಾದರ ಪುಸ್ತಕಗಳಿಂದ ನಾವು ಮಾರ್ಗದರ್ಶನ ಪಡೆದು, ದೇವಸ್ಥಾನದಲ್ಲಿ ಇರುವಂತಹ ಸೀನಿಯರ್ ಡಿವೋಟೀಸ್ಗಳಿಂದ ನಾವು ಮಾರ್ಗದರ್ಶನ ಪಡೆದು, ನಮ್ಮ ಭಕ್ತಿ ಸೇವೆಯಲ್ಲಿ ಏನಾದ್ರೂ ದೋಷ ಇದ್ರೆ, ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಭಗವಂತ ಹೇಳುವಂತ ಆ ಭಗವಂತನ ಧಾಮ, ಹುಟ್ಟು, ರೋಗ, ಮುಪ್ಪು, ಸಾವು ಇಲ್ಲದೇ ಇರುವಂತಹ ಜಾಗಕ್ಕೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಶ್ವಗುರು ಶ್ರೀಲ ಪ್ರಭುಪಾದ ಕಿ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ. Hare Krishna.